ಘೋಷಣೆಗಳನ್ನ ಈಗಾಗಲೇ ಕೂಗಿದ್ದೀವಿ. ಪ್ರಮುಖವಾಗಿ ಇವತ್ತು ನಮ್ಮ ಘೋಷಣೆ ಏನಿರಬೇಕು ಅಂತ ಹೇಳಿದ್ರೆ, ಉಳಿಸಬೇಕಾಗಿರೋದು ರಿಪಬ್ಲಿಕ್ ಖರ್ಗೆ ಅದಲ್ಲ, ಉಳಿಸಬೇಕಾಗಿರೋದು ಕಲಬುರಗಿ ಜನನ ಉಳಿಸಬೇಕಾಗಿರೋದು. ಅದಕ್ಕೋಸ್ಕರ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರೋದು. ಇಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅಂತಲ್ಲ, ಅವರು ನಮ್ಮ ವಿರೋಧ ಪಕ್ಷದ ನಾಯಕರು. ಯಾವುದೇ ಬಿಜೆಪಿಯ ಕಾರ್ಯಕರ್ತರಿಗಾದ್ರೂ ಕೂಡ ನಾವು ಇಲ್ಲಿ ಬರ್ತೀರಿ, ಖರ್ಗೆಗೆ ಸವಾಲನ್ನ ಹಾಕ್ತೀರಿ ಅಂತ ಹೇಳಕ್ ಬಂದಿರೋದು ನಾವಿಲ್ಲಿ. ಅದಕ್ಕೆ ಬಂದಿರೋದು ನಾವಿಲ್ಲಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಏನೋ ಒಂದು ಮಾತಂದ್ರು, ನಾನು ಹೇಳಕ್ ಹೋಗಲ್ಲ ಪದನ. ಆಯ್ತು ಸ್ವಾಮಿ, ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ, ಅಂಬೇಡ್ಕರ್ ಪುಸ್ತಕ, ಸಂವಿಧಾನ ಪಾರ್ಲಿಮೆಂಟ್ಗೆ ಹೋದ್ರು ಸಂವಿಧಾನ ಇಟ್ಕೊಂಡು ಹೋದ್ರು. ಇಲ್ಲಿ ನಮ್ಮ ವಿಧಾನಸಭೆಗೆ ಬಂದ್ರು ಅಲ್ಲೂ ಸಂವಿಧಾನ ಇಟ್ಕೊಂಡ್ ಬಂದ್ರಿ. ಛಲವಾದಿ ನಾರಾಯಣ ಸ್ವಾಮಿ ಯಾವ ಪೇಜ್ ಅಲ್ಲಿ, ಕಾರಜೋಳರವ್ರೆ, ಯಾವ ಪೇಜ್ ಅಲ್ಲಿ ಈ ಗೂಂಡಾಗಿರಿ ಮಾಡಿ ಅಂತ ಬರೆದವ್ರೆ ಅಂಬೇಡ್ಕರ್ ಅವರು? ತೋರಿಸಿ, ಬರೆದವ್ರೆ ಯಾವ ಪುಸ್ತಕ, ಯಾವ ಪೇಜ್ ಅಲ್ಲಿ ಬರ್ದಿದ್ದೀರಾ ತೋರಿಸಿ. ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ, ಬರ್ದಿದ್ದಾರ? ಈ ಪೊಲೀಸ್ ಸ್ಟೇಷನ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇರೋದು ಪೊಲೀಸ್ ಸ್ಟೇಷನ್, ನ್ಯಾಯಾಲಯಗಳು, ಜನಪ್ರತಿನಿಧಿ ನಾವೆಲ್ಲರೂ ಕೂಡ ಇರೋದು. ನಿಮ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಯ್ತು. ಪೊಲೀಸರು ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾಯ್ತು. ಅದು ತಾನೇ ಸಂವಿಧಾನ. ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ? ಕೂಡಾಕಿ ಅಂತ ಹೇಳಿದಾರ? ನಿಮಗೆ ದಮ್ಮಿದ್ರೆ ಬನ್ರಿ, ಇಲ್ಲಿ ನಾವೆಲ್ಲರೂ ಬಂದಿದ್ರಿ. ನೀವು ತನ್ನಿ ಸೈನ್ಯನ ಕೂಡಾಕಿ ನೋಡೋಣ, ನಮ್ಮನ್ನ ಕೂಡಾಕಕ್ ದಮ್ಮಿದ್ಯಾ ನಿಮ್ಗೆ? ತಾಕತ್ತಿದ್ಯಾ? ಬನ್ನಿ ನೋಡೋಣ. ಆ ದಮ್ಮಿಲ್ಲ ನಿಮ್ಗೆ. ಎಷ್ಟು ದಿನ? ಎಷ್ಟು ಇನ್ನಿರೋದೆಷ್ಟು? ಎಷ್ಟು? ಅಷ್ಟೇ. ಅದು ಗ್ಯಾರಂಟಿ ಇಲ್ಲ, ಅದು ಗ್ಯಾರಂಟಿ ಇಲ್ಲ. ಯಾವಾಗ ಬಿದ್ದೋತದೋ ಗೊತ್ತಿಲ್ಲ. ನಮಗೆ ಚಾಲೆಂಜ್ ಕೊಡ್ತೀರಲ್ಲ ನೀವು. ಎಷ್ಟು ರಾಜ್ಯದಲ್ಲಿದ್ದೀರಾ ನೀವು ದೇಶದಲ್ಲಿ? ಎಷ್ಟಪ್ಪ? 2 3? ಅದು 3. ಇವರು ಇರೋದು ವರ್ಷ 3. 3 ರಾಜ್ಯದಲ್ಲಿದ್ದೀರಾ. ನಾಮ ಕರೆಕ್ಟ್ ಆಗಿ ತಿರುಪ್ತಿ ನಾಮ. ನಾವು ಎಷ್ಟು ರಾಜ್ಯದಲ್ಲಿದ್ದೀರಿ? ನಮಗೆ ಚಾಲೆಂಜಾ ಇರೋದು? ಅದು ಹೇಳ್ಬಾರ್ದು. ಪುಟ್ಕೋಸಿನ ಬೇಡಲ್ಲ, ಬೇಡ. ತಿರ್ಗಿ ಅದಕ್ಕೊಂದು ಕೇಸ್ ಬೇಡ. ಇರೋದು 3. ಅದಕ್ಕೆ ಆವಾಜ್ಗಳು. ಮತ್ತೆ ಅದಕ್ಕೆ ಹೇಳ್ತೀರಾ ಏನ್ ನಾರಾಯಣ ಸ್ವಾಮಿಗೆ ನಾವು ಪದ್ಮಶ್ರೀ ಕೊಡಬೇಕಾಗಿತ್ತ ಅಂತ? ಅಣ್ಣ, ಪದ್ಮಶ್ರೀ ಕೊಡೋ ಜ್ಞಾನ ಬೇಕು ನಿನ್ಗೆ. ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಡೋದು, ನಿಮ್ ಕಚಡ ಕಾಂಗ್ರೆಸ್ ಅವರು ಅಲ್ಲ ಕೊಡೋದು. ಕೊಡ್ತಾರ ಕಾಂಗ್ರೆಸ್ ಅವರು? ಕೊಡ್ತಾರನಪ್ಪ? ಅವ್ರಿಗೆ ಯೋಗ್ಯತೆ ಐತೆ ಕೊಡಕ್ಕೆ? ಅಂಬೇಡ್ಕರ್ ಅವ್ರಿಗೆ ಪುಸ್ತಕ ಹಿಡ್ಕೊಂಡು ಎಲ್ಲೋದ್ರು ಬರ್ತಾರೆ, ಪುಸ್ತಕ ಹಿಡ್ಕೊಂಡು. ಅದೇನು ಹೇಳಿದ್ರಂತಲ್ಲ, ಅಂಬೇಡ್ಕರ್ನ ಹುಲಿಗಳ ಏನೋ ಹೇಳಿದ್ರಂತ. ಏನು? ನಾವು ಅಂಬೇಡ್ಕರ್ ಸಾಕಿದ ಹುಲಿಗಳು ಅಪ್ಪ. ಅದೇನೋ ಸಾಕಿದ ಹುಲಿ ಅಂದೆಲ್ಲ, ಹುಲಿ ಬೋನಾಗಿತ್ತೋ ಆಚೆ ಇತ್ತೋ ನನಗೆ ಗೊತ್ತಿಲ್ಲ. ಅಂಬೇಡ್ಕರ್ ತೀರೋದ್ರಲ್ಲ ದೆಹಲಿಯಲ್ಲಿ, ಅವ್ರು ಸತ್ತಾಗ ಅವ್ರಿಗೆ 6 ಅಡಿ 3 ಅಡಿ ಜಾಗ ಕೊಡ್ಲಿಲ್ಲಲ್ಲ ನಿಮ್ ಯೋಗ್ಯತೆಗೆ. ಅವಾಗೆಲ್ಲ ಹೋಗಿತ್ತು ಈ ಹುಲಿಗಳು? ಕಾಂಗ್ರೆಸ್ ಗೋನಲ್ಲಿದ್ರ ಅವಾಗ? ಯಾರ ಈ ನಕಲಿ ಗಾಂಧಿಗಳಿದ್ರಲ್ಲ, ನಕಲಿ ಗಾಂಧಿಗಳು, ಅವ್ರ ಕಾಲ್ ನೆಕ್ತಾ ಇದ್ರಿ ಅವಾಗೆಲ್ಲ ನೀವು. ನಕಲಿ ಗಾಂಧಿಗಳು. ಅವ್ರ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ನಿಮಗೆ? ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ. ಈಗ ಅಂಬೇಡ್ಕರ್ ಪುಸ್ತಕ ಬೇಕು ನಿಮಗೆ. ಅವ್ರ ಕಾಲ್ ಬೇಡ, ಈಗ ಅವ್ರ ಅಂಬೇಡ್ಕರ್ ಪುಸ್ತಕ ಬೇಕು. ಯಾರು ಅಂಬೇಡ್ಕರ್ಗೆ ದ್ರೋಹ ಬಗೆದ್ರೋ, ಯಾರಿಗೆ ಅಂಬೇಡ್ಕರ್ಗೆ
ಭಾರತ ರತ್ನ ಕೊಡ್ಲಿಲ್ಲೋ, ಅವರ ಸಾವು ಸತ್ತಾಗ ಡೆಲ್ಲಿಯಿಂದ ಬಾಂಬೆಗೆ ಅವರ ಶವವನ್ನ ತರಬೇಕಾದ್ರೆ ಹಣ ಕೊಡ್ಲಿಲ್ಲ ಕಾಂಗ್ರೆಸ್ ಅವರು. ಇವತ್ತು ನಮ್ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾವು ದೇಣಿಗೆ ಕೊಟ್ಟಿದ್ದೀರಿ 2.5 ಕೋಟಿ. ಎಷ್ಟು? ನ್ಯಾಷನಲ್ ಹೆರಾಲ್ಡ್ಗೆ 2.5 ಕೋಟಿ ಡಿ ಕೆ ಶಿವಕುಮಾರ್ ಅವರು ಸ್ವಂತ 20-25 ಲಕ್ಷ ಕೊಟ್ಟವ್ರೆ ಮದುವೆ ಗಿಫ್ಟ್. ಅವಾಗ ಯಾಕೆ ಅಂಬೇಡ್ಕರ್ ಅವರಿಗೆ 5,000 ಕೇವಲ 5,000 ರೂಪಾಯಿ ದುಡ್ಡು ನಿಮ್ ಕೊಡಕ್ ಯೋಗ್ಯತೆ ಇಲ್ದವರು ಇವತ್ತು ನ್ಯಾಷನಲ್ ಹೆರಾಲ್ಡ್ಗೆ ಏನ್ ಕೊಟ್ಟಿದ್ದೆ 700 ಕೋಟಿ ಆಸ್ತಿನ 50 ಲಕ್ಷಕ್ಕೆ ಬರ್ಸ್ಕೊಂಬಿಟ್ಟವ್ರೆ. 700 ಕೋಟಿ ಆಸ್ತಿ 50 ಲಕ್ಷಕ್ಕೆ ಬರ್ಸ್ಕೊಂಬಿಟ್ಟವ್ರೆ. ಅಲ್ಲಿ ಕೊಡಕ್ ದುಡ್ಡಿತ್ತು. ಅಂಬೇಡ್ಕರ್ಗೆ ಅವರ ಶವವನ್ನ ತರಕ್ಕೆ ದುಡ್ಡಿರ್ಲಿಲ್ಲ ನಿಮ್ಮ ಹತ್ರ, ಜಾಗ ಕೊಡಕ್ ದುಡ್ಡಿರ್ಲಿಲ್ಲ. ಅವರ ಶವ ಬೇಕಾಗಿರ್ಲಿಲ್ಲ ನಿಮ್ಗೆ, ಅವ್ರ ಪುಸ್ತಕ ಬೇಕಾಗಿತ್ತು. ಆ ಪುಸ್ತಕ ಮಾತ್ರ ಹಿಡ್ಕೊಂಡು ಜೋಬಲ್ಲಿ ಹಿಡ್ಕೊಂಡು, ಅದು ಖಾಲಿ ಪುಸ್ತಕ ಹಿಡ್ಕೊಂಡಿದ್ರು, ಪ್ರಿಂಟ್ ಆಗಿರೋದು ಗೊತ್ತಿಲ್ಲ ನಮ್ಗೆ. ಒಟ್ಟಿನಲ್ಲಿ ತೋರಿಸ್ತಾರಷ್ಟೇ, ನಾವು ನೋಡ್ಲಿಲ್ಲಲ್ಲ. ಈ ಕಾಂಗ್ರೆಸ್ ಅವರು 50 ವರ್ಷ ಹಂಗೇ ತೋರ್ಸ್ಕೊಂಡ್ ಬಂದವ್ರೆ ಈ ಖಾಲಿ ಡಬ್ಬನ. ನಾವು ನೋಡ್ಲಿಲ್ಲ ಈ ಡಬ್ಬದಾಗ ಏನೈತೆ ಅಂತ ಹೇಳ್ಬಿಟ್ಟು. ಇಂಥ ಕಾಂಗ್ರೆಸ್ ಅವರು ಇವತ್ತು ಪೊಲೀಸ್ ಸ್ಟೇಷನ್ಗಳನ್ನ ಕಾಂಗ್ರೆಸ್ ಸ್ಟೇಷನ್ ಮಾಡಿದ್ದಾರೆ. ಮುಚ್ಚಲಿ, ಪೊಲೀಸ್ ಸ್ಟೇಷನ್ ಯಾಕೆ ಬೇಕು ನಿಮ್ಗೆ? ನ್ಯಾಯ ಕೊಡಕ್ಕಾಗಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಯಾಕೆ ಬೇಕು? ಮುಚ್ಚಿ ಪೊಲೀಸ್ ಸ್ಟೇಷನ್ ಅನ್ನ. ಏನ್ ಇವರೇ ಇರ್ತಾರ ಪರ್ಮನೆಂಟ್ ಆಗಿ? ಬದಲಾಗಲ್ವಾ? ಮೀಸೆ ತಿರುವಿ ಮೆರೆದವರೆಲ್ಲ ಮಣ್ಣಾಗ್ಬಿಟ್ಟವ್ರೆ. ಯಾರ್ಯಾರು ರಿಪಬ್ಲಿಕ್ ಅಂದ್ರು ಅವ್ರ್ಯಾರು ಪಬ್ಲಿಕ್ ಅಲ್ಲೇ ಇಲ್ಲ. ಈಗ ನೋಡಿದಿರಲ್ಲ, ಪೇಪರ್ ಅಲ್ಲಿ ಟಿವಿಯಲ್ಲಿ ಬಂದಿತ್ತು ರಿಪಬ್ಲಿಕ್ ಅಂತ. ಅವ್ರು ಪಬ್ಲಿಕ್ ಅಲ್ಲೇ ಇಲ್ಲ. ಈಗ ಖಾಲಿ. ಭಾರತೀಯ ಜನತಾ ಪಾರ್ಟಿ ಇದು ದೇಶದಲ್ಲಿ ನಂಬರ್ 1 ಅಲ್ಲ, ಪ್ರಪಂಚದಲ್ಲಿ ನಂಬರ್ 1 ಪಾರ್ಟಿ ಇದು. ನಮ್ಮನ್ನ ಎದುರಿಸುವಂತ ಧೈರ್ಯ ನಿಮ್ ಕಾಂಗ್ರೆಸ್ ಅವ್ರಿಗಿಲ್ಲ. ನೀವು ಹೇಳ್ತಾ ಇದ್ದೀರಲ್ಲ ಭಾರತನ ಬಗ್ಗೆ, ನೀವೇನು ಅಧ್ಯಕ್ಷರು ಹೇಳಿದ್ರು ನಮ್ಮ ವಿಜಯೇಂದ್ರ ಅವರು, ನಮ್ಮ ಪಾಕಿಸ್ತಾನ ಅಂತ ಹೇಳ್ತೀರಲ್ಲ. ನಾವೇನ ನಿಮ್ ಬಂದು ನಮ್ ನಾರಾಯಣ ಸ್ವಾಮಿ ಹೋಗಿದ್ದಾರೆ, ಮುತ್ತಿಗೆ ಹಾಕ್ಸ್ಬೇಕಾಯ್ತು, ಹಾಕ್ಸಿಲ್ಲಲ್ಲಪ್ಪ ನೀನು. ಯಾಕೆ ಹಾಕ್ಸಿಲ್ಲ? ಮುತ್ತಿಗೆ ಹಾಕ್ಸ್ಬೇಕಾಯ್ತಲ್ಲ ಅವ್ರಿಗೆ. ನಮ್ ಪಾಕಿಸ್ತಾನ ಅಂದ್ರೆ ಸುಮ್ಮನೆ ಇರ್ತೀರ? ನಮ್ ಪಾಕಿಸ್ತಾನ ನಮ್ ಸೈನಿಕರನ್ನು ಕೊಂದವರು, ನಮ್ಮ ಹೆಣ್ಮಕ್ಕಳ ಸಿಂಧೂರನ್ನು ಆಳಿಸ್ತವ್ರು. ಬಿಡ್ಬೇಕಾ ಅವ್ರನ್ನ ನಮ್ ಪಾಕಿಸ್ತಾನ ಅಂತಾರಲ್ಲ, ಅಂತವ್ರನ್ನ ಬಿಡ್ಬೇಕಾ ನಾವು? ನಾವೇನಾದ್ರು ಮುತ್ತಿಗೆ ಹಾಕಿದ್ದೀರ ಖರ್ಗೆ ಮನೆಗೆ ಹೋಗಿ? ಚುಟ್ಟುಪುಟ್ಟು ಅಂತೆ, ಅದ್ಯಾವುದೋ ಹಿಂದೆ ನಾನು ನೋಡಿದ್ದೆ, ಚುಟ್ಟುಪುಟ್ಟು ರೈಲು ಅಂತ ಒಂದು ಹಾಡು ಬಂದಿತ್ತು. ಚಿಕ್ಕ ಬುಕ್ಕು, ಇದು ಚುಟ್ಟುಪುಟ್ಟು. ಇನ್ನೊಬ್ಬ ಯಾವನ ಕೋಲಾರದಲ್ಲಿ ಹೇಳ್ತಾನೆ, ಒಂದ್ 4 ಫ್ಲೈಟ್ ಹಿಂಗ್ ಹಾರಿಸಿದ್ದಂತೆ. ಅಲ್ಲಿ 60 ಜನ ಸತ್ತೋದ್ರು ಟೆರರಿಸ್ಟು. ಅವ್ರೇನ ಬದುಕಿದ್ರೆ 60 ಜನ, 600 ಜನ ಕೊಂದಾಕೋರು ಭಾರತದಲ್ಲಿ ಸತ್ತೋದ್ರು ಕದೀಮ್ರು. ಅದನ್ನೇ ನಾನ್ ಕೇಳ್ತೀನಿ ನಿಮ್ಮನ್ನ, ಖರ್ಗೆ ಅವ್ರನ್ನ ಕೇಳ್ತೀನಿ. ನಿಮ್ಮ ಬಾಂಬೆಲ್ಲ ಆಯ್ತಲ್ಲಪ್ಪ, ತಾಜ್ ಹೋಟ್ಲ್ ಮೇಲೆ ಎಷ್ಟು ಜನ ಸತ್ತಿದ್ದು? 175 ಜನ ಸತ್ರು. ಅವಾಗ ಚುಟುಪುಟು ಅಂತ 4 ಫ್ಲೈಟ್ ಆಡ್ಸಿದ್ರೆ ಏನಾಗಿತ್ತು ನಿಮ್ ದಾಡಿ? ಅವಾಗೇನ್ ಮಣ್ಣು ತಿಂತಾ ಇದ್ದೀರ ನೀವು? ಮಣ್ಣು ತಿಂತಾ ಇದ್ರ ಅವತ್ತು? ಈ ರೀತಿ ನಿಮ್ಮ ಕಾಂಗ್ರೆಸ್ಸಿನ ಇತಿಹಾಸ ಬಹಳ ದೊಡ್ಡದಿದೆ. ಕಾಂಗ್ರೆಸ್ಸಿನ ಇತಿಹಾಸ ಬಹಳ ದೊಡ್ಡದಿದೆ. ಈ ಇತಿಹಾಸವನ್ನು ಇಟ್ಕೊಂಡು ನಮ್ಮನ್ನ ಕೆಣಕಕ್ಕೆ ಬರಬೇಡಿ. ನಿಮ್ಮ ಈ ಒಂದು ದಬ್ಬಾಳಿಕೆ, ಈ ದೌರ್ಜನ್ಯ ಬಹಳ ದಿನ ನಡೆಯಲ್ಲ. ನಾವು ಬಿಜೆಪಿ ನಮ್ಮ ಕಾರ್ಯಕರ್ತರು ಯಾರೇ ಆಗ್ಲಿ, ಇವತ್ತು ನಾರಾಯಣ ಸ್ವಾಮಿಗೆ ಆಗಿರೋದನ್ನ ಈಗಾಗಲೇ ನಾವು ಗವರ್ನರ್ಗೂ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀರಿ, ಡಿಜಿಗೂ ಕೊಟ್ಟಿದ್ದೀರಿ, ಪ್ರಿವಿಲೇಜು ಕೂಡ ಮೂವ್ ಮಾಡಿದ್ದೀರಿ. ಇಷ್ಟಕ್ಕೆ ನಾವೇನ್ ಬಿಡಲ್ಲ. ಎಚ್ಚರಿಕೆಯನ್ನ ಕಾಂಗ್ರೆಸ್ನವರಿಗೆ ನಾವು ಕೊಡ್ತಾ ಇದ್ದೀರಿ. ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದೀರಾ.
ನಮ್ಮ ಮಂಗಳೂರಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡ್ತಾ ಇದ್ದೀರಾ. ಈ ಆಟ ಬಹಳ ದಿನ ನಡೆಯಲ್ಲ. ನಿಮಗೆ ಜನನೇ ಬುದ್ಧಿ ಕಲಿಸುವಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗುತ್ತೆ. ಆ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ. ಇದೊಂದು ಮೊದಲನೇ ಘಟನೆ ಅಲ್ಲ. ಹಿಂದೆ ಸಿ.ಟಿ. ರವಿ ಅವ್ರ ಘಟನೆ ಆಯ್ತು. ಏನ್ ಮಾಡಿದ್ರಿ ಸಿ.ಟಿ. ರವಿನ? ಕಬ್ಬಿನ ಗದ್ದೆ ಕರ್ಕೊಂಡು ಹೋದ್ರಿ. ಏನ್ ಕಬ್ಬು ತಿನ್ಸಕ್ ಕರ್ಕೊಂಡು ಹೋಗಿದ್ದೀರಾ? ಜಲ್ಲಿ ಕಟ್ಟು, ಜಲ್ಲಿ ಕ್ರಷರ್ ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿದ್ರು ರಾತ್ರಿ ಎಲ್ಲ. ನಾವು ಹಿಂದೆ ಫಾಲೋ ಮಾಡ್ತಾ ಇದ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ. ಇದೇನಾ ನಿಮ್ ಪೊಲೀಸ್ ಅವ್ರದ್ದು ಇದು ಕಾನೂನು? ಇದೇನಾ ಕಾನೂನು ನಿಮ್ದು? ಅಂದ್ರೆ ಈ ರೀತಿ ನಿಮ್ಮ ದೌರ್ಜನ್ಯ ಇವೆಲ್ಲಕ್ಕೂ ಅಂತ್ಯ ಆಡೋದಕ್ಕೋಸ್ಕರ ಇವತ್ತು ಕಲಬುರಗಿಯಲ್ಲಿ ನಾವು ಈ ಸಭೆಯನ್ನ ಮಾಡಿದಿರಿ. ತಾವು ಕೂಡ ಈ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಹೋರಾಟವನ್ನ ಕಿಚ್ಚನ್ನ ತೋರಿಸಿದ್ರೆ ಅವರ ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನ